ಜೊತೆಗೆ ಸರ್ ಅಂದ್ರೆ ಕಲ್ಲು ತೂರಾಟ ನಡೆದಿತ್ತು ಅದರ ಹಿಂದಿನ ದಿನ ಅಂದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಖಂಡಿಸಿ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂಗಳ ಮೇಲೆ ಏನಾದರೂ ಎಫ್ಐಆರ್ ಆಗಿದೆ ಸರ್ ಅಥವಾ ಯಾವ ಹಿಂದೂಗಳ ಮೇಲೂ ಎಫ್ಐಆರ್ ಆಗಿಲ್ಲ ಪೂರ್ತಿ ಮುಸ್ಲಿಮ್ಸ್ ಮೇಲೆ ಎಫ್ಐಆರ್ ಆಗಿದೆ ಕಲ್ಲು ತೂರಾಟ ಮುಂದುವರೆದು ಏನಾದರೂ ವಿಡಿಯೋದಲ್ಲಿ ಅಥವಾ ಇದ್ದೇ ಮುಂದೆ ತನಿಖೆ ಮಾಡಿದಾಗ ಏನು ಬರುತ್ತೆ ನೋಡೋಣ ಈಗ ಇವತ್ತಿಗೆ ಆ್ಯಸ್ ಆನ್ ಟುಡೇ ಯಾವುದೇ ಥರದ ಹಿಂದೂಗಳ ಮೇಲೆ ಎಫ್ಐಆರ್ ಆಗಿಲ್ಲ ಹಿಂದೂಗಳನ್ನ ಅರೆಸ್ಟ್ ಮಾಡಿಲ್ಲ ಸರ್ ಇವತ್ತು ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆಯನ್ನ ಮಾಡ್ತಾ ಇರುವಂಥದ್ದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯೊಂದಿಗೆ ಸಭೆ ಏನಾದ್ರು ಮಾಡಿದ್ರ ಸರ್ ಯಾವ ರೀತಿ ಸೂಚನೆ ಕೊಟ್ಟಿದ್ದೀರಿ ನಿನ್ನೆ 4 ಗಂಟೆಯಲ್ಲಿ ನಾನೇ ಖುದ್ದು SP DC ಮತ್ತು ಸ್ಥಳೀಯ ಶಾಸಕರು ನರೇಂದ್ರ ಸ್ವಾಮಿ ಅವರು ಶಾಸಕರು ಹೊರಗಡೆ ಅವ್ರ ಮಗಳನ್ನ ಅಡ್ಮಿಷನ್ಗೆ ಹೋಗಿರೋದ್ರಿಂದ ಅವ್ರು ಇರಲಿಲ್ಲ ಸೊ ಅದಕ್ಕೋಸ್ಕರ ಅವ್ರನ್ನ ನೆನೆ ಶಾಂತಿ ಸಭೆ ಮಾಡಿ ಎಲ್ಲ ನಡೆಸಲಿಕ್ಕೆ ಇವತ್ತೇನು ಬಂದೋಬಸ್ತ್ ಮಾಡಬೇಕು ಅದು ಮಾಡಲಿಕ್ಕೆ ಜೊತೆಗೆ ಸರ್ ಅಂದ್ರೆ ಕಲ್ಲು ತೂರಾಟ ನಡೆದಿತ್ತು ಅದರ ಹಿಂದಿನ ದಿನ ಅಂದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಖಂಡಿಸಿ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂಗಳ ಮೇಲೆ ಏನಾದರೂ ಎಫ್ಐಆರ್ ಆಗಿದೆ ಸರ್ ಅಥವಾ ಯಾವ ಹಿಂದೂಗಳ ಮೇಲೂ ಎಫ್ಐಆರ್ ಆಗಿಲ್ಲ ಪೂರ್ತಿ ಮುಸ್ಲಿಮ್ಸ್ ಮೇಲೆ ಎಫ್ಐಆರ್ ಆಗಿದೆ ಕಲ್ಲು ತೂರಾಟ ಮುಂದುವರೆದು ಏನಾದರೂ ವಿಡಿಯೋದಲ್ಲಿ ಅಥವಾ ಇದ್ದೇ ಮುಂದೆ ತನಿಖೆ ಮಾಡಿದಾಗ ಏನು ಬರುತ್ತೆ ನೋಡೋಣ ಈಗ ಇವತ್ತಿಗೆ ಆ್ಯಸ್ ಆನ್ ಟುಡೇ ಯಾವುದೇ ಥರದ ಹಿಂದೂಗಳ ಮೇಲೆ ಎಫ್ಐಆರ್ ಆಗಿಲ್ಲ ಹಿಂದೂಗಳನ್ನ ಅರೆಸ್ಟ್ ಮಾಡಿಲ್ಲ ಸರ್ ಇವತ್ತು ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆಯನ್ನ ಮಾಡ್ತಾ ಇರುವಂಥದ್ದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯೊಂದಿಗೆ ಸಭೆ ಏನಾದ್ರು ಮಾಡಿದ್ರ ಸರ್ ಯಾವ ರೀತಿ ಸೂಚನೆ ಕೊಟ್ಟಿದ್ದೀರಿ ನಿನ್ನೆ 4 ಗಂಟೆಯಲ್ಲಿ ನಾನೇ ಖುದ್ದು SP DC ಮತ್ತು ಸ್ಥಳೀಯ ಶಾಸಕರು ನರೇಂದ್ರ ಸ್ವಾಮಿ ಅವರು ಶಾಸಕರು ಹೊರಗಡೆ ಅವ್ರ ಮಗಳನ್ನ ಅಡ್ಮಿಷನ್ಗೆ ಹೋಗಿರೋದ್ರಿಂದ ಅವ್ರು ಇರಲಿಲ್ಲ ಸೊ ಅದಕ್ಕೋಸ್ಕರ ಅವ್ರನ್ನ ನೆನೆ ಶಾಂತಿ ಸಭೆ ಮಾಡಿ ಎಲ್ಲ ನಡೆಸಲಿಕ್ಕೆ ಇವತ್ತೇನು ಬಂದೋಬಸ್ತ್ ಮಾಡಬೇಕು ಅದು ಮಾಡಲಿಕ್ಕೆ ಇದಿಷ್ಟು ಸಚಿವರಾಗಿರುವಂತಹ ಚಲುವರಾಯ ಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.